ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಡಿಸೈನ್ ಮಾಡಿರುವಂಥ ಕಸ್ಟಮರ್ದು 2 ಬ್ಲೌಸಸ್ಸನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿ ಬಂದು ಈ ರೀತಿ ಬಂದಿದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಪ್ಯಾಟ್ರನಲ್ಲಿ ಸ್ಯಾರಿ ಬಂದಿದೆ. ಅರ್ಧ ಸ್ಯಾರಿ ರಾಮ ಗ್ರೀನ್ ಕಲರ್ ಬಂದಿದೆ, ಇನ್ನು ಅರ್ಧ ಸ್ಯಾರಿ ಬಂದು ನೇವಿ ಬ್ಲೂ ಕಲರಲ್ಲಿ ಬಂದಿದೆ. ಈ ಸ್ಯಾರಿ ಒಳಗಡೆ ಸೈಡು ಅಂದರೆ ನಾವು ಸ್ಟಾರ್ಟಿಂಗ್ ಸ್ಯಾರಿ ವೇರ್ ಮಾಡ್ತೀವಲ್ಲ, ಆ ಸೈಡು 1 ಮೀಟರ್ ಅಷ್ಟು ನೇವಿ ಬ್ಲೂ ಕಲರಲ್ಲಿ ಸ್ಯಾರಿ ಬಂದಿತ್ತು. ಸೊ ಅದರಲ್ಲಿ ಒಂದು ಸ್ವಲ್ಪ ಕ್ಲಾತನ್ನು ಕಟ್ ಮಾಡಿಕೊಂಡು ನಾನು ಬ್ಲೌಸ್ಗೆ ಈ ರೀತಿ ಬ್ಯಾಕ್ ಸೈಡಲ್ಲಿ ಪ್ಯಾಚ್ ವರ್ಕನ್ನು ಮಾಡಿದ್ದೀನಿ. ನೋಡಿ ಈ ರೀತಿ. ಫ್ರೆಂಡ್ಸ್, ಈ ಬ್ಲೌಸ್ದು ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು AMM ಡಿಸೈನರ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ. ನನ್ನ ಯೂಟ್ಯೂಬ್ ಚಾನಲು ಲಿಂಕ್ ಬಂದು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಅದ್ರ ಮುಖಾಂತರ ಹೋಗಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ಬೋದು. ನೋಡಿ, ಸ್ಲೀವ್ಸ್ಗೆ ಕಟಿಂಗ್ ಮಾಡಿದ ನಂತರ ನಂಗೆ ಉಳಿದಿರೋಂಥ ಬಾರ್ಡರ್ನ ನಾನಿಲ್ಲಿ ಫ್ರಂಟ್ ಈ ರೀತಿ 3 ಪಾಯಿಂಟೆಡ್ ನೆಕ್ಗೆ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಈಗ ತುಂಬಾ ಟ್ರೆಂಡಿಂಗಲ್ಲಿದೆ, ಅಂದರೆ ಬ್ಯಾಕ್ ಬೋಟ್ ನೆಕ್ಕು ಮತ್ತು ಫ್ರಂಟ್ ಡೀಪ್ ನೆಕ್ ಬ್ಲೌಸಸ್ಸು. ತುಂಬ ಜನ ಬಿಗಿನರ್ಸ್ಗೆ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಬಂದು ಫ್ರಂಟ್ ಡೀಪ್ ನೆಕ್ ಬಂದಾಗ ನಾವು ಬ್ಯಾಕಲ್ಲಿ ಏನು ಮಾಡ್ತೀವಿ ಅಂದರೆ ಫುಲ್ ಶೋಲ್ಡರಲ್ಲಿ ಅರ್ಧ ಶೋಲ್ಡರ್ನ ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲೇ ಡಿಸೈನ್ ಮಾಡ್ತೀವಿ. ಕಸ್ಟಮರ್ ಏನಾದರೂ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಡೀಪ್ ನೆಕ್ ಬೇಕು ಅಂತ ಹೇಳಿದ್ರೆ ಬ್ಲೌಸ್ದು ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡುವಾಗ ಫುಲ್ ಶೋಲ್ಡರಲ್ಲಿ ಹಾಫ್ ಶೋಲ್ಡರ್ನ ಮಾರ್ಕ್ ಮಾಡಿಕೊಂಡು ನಾವು ಈಸಿಯಾಗಿ ಬ್ಯಾಕಲ್ಲಿ ಬೋಟ್ ನೆಕ್ಕನ್ನು ಡ್ರಾ ಮಾಡ್ಕೋಬೋದು. ಅದೇ ಬ್ಲೌಸ್ಗೆ ನಾವು ಫ್ರಂಟ್ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ನ ಯಾವ ರೀತಿ ಮೈನಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರು ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಈ ವಿಡಿಯೋನ ನೋಡಿ, ಅಂದರೆ ಈ ಎರಡು ಬ್ಲೌಸ್ದು ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂದರೆ ಶೋಲ್ಡರ್ನ ನಾವು ಎಷ್ಟು ಮೈನಸ್ ಮಾಡ್ಕೋಬೇಕಾಗುತ್ತೆ ಅಂತ. ನೋಡಿ, ಇದು ಒಂದು ಆನಿಯನ್ ಕಲರ್ ಬ್ಲೌಸು. ಇದಕ್ಕೆ ಬ್ಯಾಕ್ ಸೈಡ್ ಈ ರೀತಿ ಟೆಂಪಲ್ ಶೇಪನ್ನು ಕೊಟ್ಟಿದ್ದೀನಿ. ವಿತ್ ಕ್ಯಾನ್ವಾಸ್ ಜೊತೆ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ಲೀವ್ಸ್ಗೆ ಆಗಿ ಮಿಕ್ಕಿರೋಂಥ ಬಾರ್ಡರ್ನ ನಾನಿಲ್ಲಿ ಬ್ಯಾಕ್ ಸೈಡು ಪ್ಯಾಟ್ರನ್ಗೋಸ್ಕರ ಅಂದರೆ ಬ್ಯಾಕ್ ಬ್ಲೌಸ್ ಪ್ಯಾಟ್ರನ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಬಂದು ಈ ಥರ ಕಟ್ ವರ್ಕ್ ನೆಕ್ ಶೇಪ್ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್.